ಓಕೆ ಸರ್, ಇನ್ನು ಸುದೀಪ್ ಸರ್ ಅವ್ರ ಕಡೆಯಿಂದ ಏನಾದರೂ ಫೋನ್ ಬಂದಿದ್ದಾ? ದರ್ಶನ್ ಸರ್ ಅವ್ರ ಕಡೆಯಿಂದ ಅಂದರೆ ನೀವು ತುಂಬ ಇಷ್ಟಪಡ್ತೀರಾ ಅವ್ರನ್ನ, ಅವ್ರ ಕಡೆಯಿಂದ ಏನಾದರೂ ಫೋನ್ ಬಂದಿತ್ತಾ? ದರ್ಶನ್ ಸರ್ದು ಬಂದಿಲ್ಲ, ಬಟ್ ಆದರೆ ಸುದೀಪ್ ಸರ್ಗೆ ನಾನೇ ಫೋನ್ ಮಾಡಿ ಸಾರಿ ಕೇಳ್ಕೊಂಡೆ. ಸೊ ಸುದೀಪ್ ಸರ್ ವಾಸ್ ಲೈಕ್ ಫೈನ್ ಆಗಿ ಮಾತಾಡಿ ಏನು ಮಾಡಬೇಕು ಹೆಂಗಿರಬೇಕು ಅಂತೆಲ್ಲ ಹೇಳಿದ್ರು. ಐ ಲವ್ ಹಿಮ್ ಅಷ್ಟೇ. ಬುದ್ಧಿವಾದ ಹೇಳಿದ್ರು ಸ್ವಲ್ಪ. ಒಂದು ಒಳ್ಳೆ ರೀತಿಯಲ್ಲೇ ಹೇಳಿದ್ರು. ಸುದೀಪ್ ಸರ್ನ ಮೀಸೋಕ್ಕಾಗದೇ ಇಲ್ಲ ಬಿಡಿ, ಮಾತಿನಲ್ಲೂ ಎಲ್ಲೂ ಒಂದಷ್ಟು ತೂಕ ಇರುತ್ತೆ ಅವ್ರ ಮಾತಲ್ಲಿ. ಜೊತೆಗೆ ನಿಮಗೆ ಈಗ ಗಜಪಡೆ ಅಂತ ಇದ್ರು, ಆನೆಗಳಿಗೆ ಕೆಡ್ಡ ಅಂತ ಇದ್ರು. ಸೊ ಇದನ್ನೆಲ್ಲ ಯಾವ ಥರ ಸ್ವೀಕರಿಸ್ತಾರೆ ರಜತ್ ಅವರು ಅಂತ? ಯಾಕಂದರೆ ಬಿಗ್ ಬಾಸಲ್ಲಿ ನಿಮ್ಮನ್ನು ನೋಡಿರೋದು ಉಂಟು, ನೀವು ಹೆಂಗೆ ಡೈರೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಈಗ ಆನೆಗಳಿಗೆ ಕೆಡ್ಡ ಅಂತಂದರೆ ಬಿಗ್ ಬಾಸಲ್ಲಿ ನಿಮ್ಮನ್ನು ಒಂಥರ ಆನೆ ಥರನೇ ಟ್ರೀಟ್ ಮಾಡ್ತಾಯಿದ್ರು, ವಿನಯ್ ಅವ್ರನ್ನೂ ಆನೆ ಥರ. ನಮಗೆಲ್ಲ ಆನೆ ಅಂತಂದ್ರೇ ಜ್ಞಾಪಕಕ್ಕೆ ಬರೋದು ದರ್ಶನ್ ಅವರು. ಸೊ ಅದ್ರ ಬಗ್ಗೆ ಹೇಳೋದು ಏನಿಲ್ಲ ಮೇಡಮ್, ಐ ಆಮ್ ಆಲ್ವೇಸ್ ಇಸ್ ಫ್ಯಾನ್. ಅದನ್ನು ಎಲ್ಲಿ ಬೇಕಾದ್ರೂ ಹೇಳ್ಕೊತೀನಿ, ಒಳ್ಳೇದಾಗಲಿ ಅವ್ರಿಗಷ್ಟೇ. ಅಂದರೆ ಇವಾಗ ನನಗೆ ಸುದೀಪ್ ಸರ್ನ ಮೀಟ್ ಮಾಡಬೇಕು ಅನ್ಸತಿ, ಮಾತಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ತುಂಬ ಕಷ್ಟಪಟ್ಟು ಅವ್ರನ್ನ ಗಳಿಸ್ಕೊಂಡಿದ್ದೀನಿ. ಸುದೀಪ್ ಸರ್ಗೆಲ್ಲೋ ಈ ವಿಷಯದಲ್ಲಿ ಪಾಪ ಅವ್ರಿಗೆ ಬೇಜಾರು ಆಗಿಲ್ಲ ಅಂದ್ರೂ ಒಂದು ಫ್ಯಾಮ್ಲಿಗೆ ನಿಂತ್ಕೊಳೋದು ಅವರಿಂದ ಕಲಿಬೇಕು. ಸೊ ಹಿ ಈಸ್ ಆಲ್ವೇಸ್ ಬಿನ್ ಅ ಜೆಂಟಲ್ಮ್ಯಾನ್. ಐ ಲವ್ ಹಿಮ್ ಅ ಲಾಟ್. ಅದೇ ಥರ ದರ್ಶನ್ ಸರ್ ಆಗಿರಲಿ, ಐ ಹ್ಯಾವ್ ಸೀನ್ ಹಿಮ್ ಆನ್ ಮೂವೀಸ್. ನಮ್ಮ ಒಂದು ರೆಸಾರ್ಟ್ ಓಪನಿಂಗ್ ಆಗಿರಲಿ, ಇಲ್ಲ ಮತ್ತೊಂದು ಫಂಕ್ಷನ್ಗಳಿರಲಿ ತುಂಬ ಬಂದಿದ್ದಾರೆ. ಸೊ ಹಂಗಿದ್ದಾಗ ನನಗಿಬ್ಬರು ಅಂದ್ರೂ ತುಂಬ ಇಷ್ಟ. ಐ ಲವ್ ದಮ್ ಅ ಲಾಟ್. ಅದು ಇವ್ರಿಗೂ ಬೇಜಾರಿಲ್ಲ, ಅವ್ರಿಗೂ ಬೇಜಾರಿಲ್ಲ. ನಾನು ಇವ್ರ ಹತ್ರ ಎಷ್ಟು ನಿಯತ್ತಾಗಿ ಇರ್ತೀನೋ ಅಷ್ಟೇ ನಿಯತ್ತು ಇವ್ರ ಹತ್ರನೂ ಇರ್ತೀನಿ. ಇಬ್ಬರಿಗೂ ಒಳ್ಳೇದಾಗಲಿ ಮೇಡಮ್ ಅಷ್ಟೇ. ಓಕೆ ಸರ್, ಇನ್ನು ಸುದೀಪ್ ಸರ್ ಅವ್ರ ಕಡೆಯಿಂದ ಏನಾದರೂ ಫೋನ್ ಬಂದಿದ್ದಾ? ದರ್ಶನ್ ಸರ್ ಅವ್ರ ಕಡೆಯಿಂದ ಅಂದರೆ ನೀವು ತುಂಬ ಇಷ್ಟಪಡ್ತೀರಾ ಅವ್ರನ್ನ, ಅವ್ರ ಕಡೆಯಿಂದ ಏನಾದರೂ ಫೋನ್ ಬಂದಿತ್ತಾ? ದರ್ಶನ್ ಸರ್ದು ಬಂದಿಲ್ಲ, ಬಟ್ ಆದರೆ ಸುದೀಪ್ ಸರ್ಗೆ ನಾನೇ ಫೋನ್ ಮಾಡಿ ಸಾರಿ ಕೇಳ್ಕೊಂಡೆ. ಸೊ ಸುದೀಪ್ ಸರ್ ವಾಸ್ ಲೈಕ್ ಫೈನ್ ಆಗಿ ಮಾತಾಡಿ ಏನು ಮಾಡಬೇಕು ಹೆಂಗಿರಬೇಕು ಅಂತೆಲ್ಲ ಹೇಳಿದ್ರು. ಐ ಲವ್ ಹಿಮ್ ಅಷ್ಟೇ. ಬುದ್ಧಿವಾದ ಹೇಳಿದ್ರು ಸ್ವಲ್ಪ. ಒಂದು ಒಳ್ಳೆ ರೀತಿಯಲ್ಲೇ ಹೇಳಿದ್ರು. ಸುದೀಪ್ ಸರ್ನ ಮೀಸೋಕ್ಕಾಗದೇ ಇಲ್ಲ ಬಿಡಿ, ಮಾತಿನಲ್ಲೂ ಎಲ್ಲೂ ಒಂದಷ್ಟು ತೂಕ ಇರುತ್ತೆ ಅವ್ರ ಮಾತಲ್ಲಿ. ಜೊತೆಗೆ ನಿಮಗೆ ಈಗ ಗಜಪಡೆ ಅಂತ ಇದ್ರು, ಆನೆಗಳಿಗೆ ಕೆಡ್ಡ ಅಂತ ಇದ್ರು. ಸೊ ಇದನ್ನೆಲ್ಲ ಯಾವ ಥರ ಸ್ವೀಕರಿಸ್ತಾರೆ ರಜತ್ ಅವರು ಅಂತ? ಯಾಕಂದರೆ ಬಿಗ್ ಬಾಸಲ್ಲಿ ನಿಮ್ಮನ್ನು ನೋಡಿರೋದು ಉಂಟು, ನೀವು ಹೆಂಗೆ ಡೈರೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಈಗ ಆನೆಗಳಿಗೆ ಕೆಡ್ಡ ಅಂತಂದರೆ ಬಿಗ್ ಬಾಸಲ್ಲಿ ನಿಮ್ಮನ್ನು ಒಂಥರ ಆನೆ ಥರನೇ ಟ್ರೀಟ್ ಮಾಡ್ತಾಯಿದ್ರು, ವಿನಯ್ ಅವ್ರನ್ನೂ ಆನೆ ಥರ. ನಮಗೆಲ್ಲ ಆನೆ ಅಂತಂದ್ರೇ ಜ್ಞಾಪಕಕ್ಕೆ ಬರೋದು ದರ್ಶನ್ ಅವರು. ಸೊ ಅದ್ರ ಬಗ್ಗೆ ಹೇಳೋದು ಏನಿಲ್ಲ ಮೇಡಮ್, ಐ ಆಮ್ ಆಲ್ವೇಸ್ ಇಸ್ ಫ್ಯಾನ್. ಅದನ್ನು ಎಲ್ಲಿ ಬೇಕಾದ್ರೂ ಹೇಳ್ಕೊತೀನಿ, ಒಳ್ಳೇದಾಗಲಿ ಅವ್ರಿಗಷ್ಟೇ. ಅಂದರೆ ಇವಾಗ ನನಗೆ ಸುದೀಪ್ ಸರ್ನ ಮೀಟ್ ಮಾಡಬೇಕು ಅನ್ಸತಿ, ಮಾತಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ತುಂಬ ಕಷ್ಟಪಟ್ಟು ಅವ್ರನ್ನ ಗಳಿಸ್ಕೊಂಡಿದ್ದೀನಿ. ಸುದೀಪ್ ಸರ್ಗೆಲ್ಲೋ ಈ ವಿಷಯದಲ್ಲಿ ಪಾಪ ಅವ್ರಿಗೆ ಬೇಜಾರು ಆಗಿಲ್ಲ ಅಂದ್ರೂ ಒಂದು ಫ್ಯಾಮ್ಲಿಗೆ ನಿಂತ್ಕೊಳೋದು ಅವರಿಂದ ಕಲಿಬೇಕು. ಸೊ ಹಿ ಈಸ್ ಆಲ್ವೇಸ್ ಬಿನ್ ಅ ಜೆಂಟಲ್ಮ್ಯಾನ್. ಐ ಲವ್ ಹಿಮ್ ಅ ಲಾಟ್. ಅದೇ ಥರ ದರ್ಶನ್ ಸರ್ ಆಗಿರಲಿ, ಐ ಹ್ಯಾವ್ ಸೀನ್ ಹಿಮ್ ಆನ್ ಮೂವೀಸ್. ನಮ್ಮ ಒಂದು ರೆಸಾರ್ಟ್ ಓಪನಿಂಗ್ ಆಗಿರಲಿ, ಇಲ್ಲ ಮತ್ತೊಂದು ಫಂಕ್ಷನ್ಗಳಿರಲಿ ತುಂಬ ಬಂದಿದ್ದಾರೆ. ಸೊ ಹಂಗಿದ್ದಾಗ ನನಗಿಬ್ಬರು ಅಂದ್ರೂ ತುಂಬ ಇಷ್ಟ. ಐ ಲವ್ ದಮ್ ಅ ಲಾಟ್. ಅದು ಇವ್ರಿಗೂ ಬೇಜಾರಿಲ್ಲ, ಅವ್ರಿಗೂ ಬೇಜಾರಿಲ್ಲ. ನಾನು ಇವ್ರ ಹತ್ರ ಎಷ್ಟು ನಿಯತ್ತಾಗಿ ಇರ್ತೀನೋ ಅಷ್ಟೇ ನಿಯತ್ತು ಇವ್ರ ಹತ್ರನೂ ಇರ್ತೀನಿ. ಇಬ್ಬರಿಗೂ ಒಳ್ಳೇದಾಗಲಿ ಮೇಡಮ್ ಅಷ್ಟೇ.